रामकृष्ण विवेकानंद आश्रम शिवनगर बीदर में आज गुरुवार 11 सितंबर को विवेकानंद आरोग्य धाम के नाम से आयुर्वेद और नेचुरोपैथी हॉस्पिटल का उद्घाटन किया गया। पूज्य श्री स्वामी अभयानंद जी महाराज अध्यक्ष रामकृष्ण विवेकानंद आश्रम बेंगलुरु ने उद्घाटन किया और दिव्य सानिधि पूज्य स्वामी ज्योतिर्मयानंद जी महाराज ने इस अवसर पर गुंडप्पा वकील, वरिष्ठ पत्रकार शिवशेणप्पा वाली, बसवराज थन्नूर, वरिष्ठ पत्रकार सदानंद जोशी, विरूपाक्ष गादगे, राजू चिंतामणि, पंडित कृष्णा मुखेड़कर के अलावा अन्य लोग उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನಮ್ಮನ್ನ ಜ್ಞಾನಿಗಳನ್ನಾಗಿ ಮಾಡೋದು, ನಮ್ಮನ್ನ ಪರಿಪೂರ್ಣರನ್ನಾಗಿ ಮಾಡೋದು, ನಮ್ಮನ್ನ ಅಮೃತ ಪುತ್ರರನ್ನಾಗಿ ಮಾಡೋದು ಅದರ ಮೂಲ ಉದ್ದೇಶ. ಅಷ್ಟೇ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ನಮ್ಮ ತನವನ್ನು ಒಡೆಯುತ್ತೆ. ನೋಡಿ, ಇದು ದೊಡ್ಡ ಸಮಸ್ಯೆ ಇದೆ. ನಾವು ಯುದ್ಧದಲ್ಲಿ ಗೆಲ್ತೇವೆ, 1000 ಜನನು ಎಲ್ಲರೂ ನಾವು ಅವರನ್ನ ಅಂಜಿಸಬಹುದು ಅಥವಾ ಅವ್ರನ್ನ ಎದುರಿಸಬಹುದು. ಅದರ ಸಮಸ್ಯೆ ಏನಿದೆ ಅಂದ್ರೆ ನಮ್ಮನ್ನು ನಮಗೆ ಎದುರಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಜಗತ್ತಿಗೆ ಭಾರತದ ಜ್ಞಾನ ಏನು ಅಂದ್ರೆ, ಕರೆ ಏನಂದ್ರೆ, ನಿನ್ನನ್ನು ನೀನು ಎದುರಿಸು, ನಿನ್ನನ್ನು ನೀನು ಗೆಲ್ಲು. ಹಾಗೆ ಜಗತ್ತನ್ನು ಗೆದ್ದವರು ಯಾರು? ತನ್ನನ್ನು ತಾನು ಗೆದ್ದವರ ಜಗತ್ತನ್ನು ಗೆದ್ದಾರ ಅಂತಕ್ಕಂಥ ವಿಷಯವನ್ನು ಹೇಳ್ತಾರೆ ಆತ್ಮೀಯರೇ. ನಾನು ಹೇಳ್ತಾ ಇದ್ದೆ, ನಮ್ಮನ್ನು ಒಡ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ನಮ್ಮ ಸೀಮಿತವಾದ ಅರ್ಥ, ಸೀಮಿತವಾದ ಆಲೋಚನೆ, ಒಂದು ರೀತಿ ಬಾವಿ ಕಪ್ಪಿ ಅಂತ ಹೇಳ್ಬೋದು. ನಾವೆಲ್ಲರೂ ಅರಮನೆಯಲ್ಲಿ ಅವರನ್ನು ಯಾರೂ ಲೆಕ್ಕಿಸಲೇ ಇಲ್ಲ. ಅವರು ಅಮೆರಿಕಕ್ಕೆ ಹೋದ ತಕ್ಷಣವೇ ಅಲ್ಲಿ ಅದ್ಭುತವಾದಂಥ ಭಾಷಣ ಮಾಡಿದ ತಕ್ಷಣ ಇವ್ರು ಯಾರು ಅಂತ ಕೇಳಿದ್ರೆ ನಮ್ಮವರು ಇಲ್ಲೇ ಬಂದಿದ್ದು, ನಮ್ಮ ಜೊತೆಗೆ ಇದ್ರು ಅಂತ. ಅವಾಗ ನಮ್ಮವರು ಅಂತ ನಾವು ಸೇರಿಸ್ಕೊಂಡ್ಬಿಡ್ತೇವೆ. ಅಂದರೆ ವ್ಯಕ್ತಿ ಅಸಾಮಾನ್ಯವಾಗಿ ಬೆಳೆದಾಗ ನಾವು ಅವನ ಜೊತೆಗೆ ಐಡೆಂಟಿಫೈ ಮಾಡ್ಕೊಳ್ತೇವೆ, ಗುರುತಿಸ್ಕೊಳ್ತೇವೆ. ಹಾಗೆ ನಮ್ಮ ಜಿಲ್ಲೆ ಅದ್ಭುತವಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಮತ್ತು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ವಿಶಿಷ್ಟ ಸಾಧನೆ ಮಾಡ್ತಾ ಇದೆ. ಅದರಲ್ಲಿ ಶ್ರೀರಾಮಕೃಷ್ಣ ಆಶ್ರಮದ ಕೊಡುಗೆ ಬಹಳ ಮಹತ್ತರವಾದದ್ದು, ವಿಶಿಷ್ಟವಾದದ್ದು, ವಿಭಿನ್ನವಾದದ್ದು ಮತ್ತು ಸರ್ವರನ್ನು ಒಳಗೊಳ್ಳುವಂಥ ವಿಶೇಷವಾದಂಥ ಆಧ್ಯಾತ್ಮಿಕ ತಾಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದನ್ನೆಲ್ಲವನ್ನು ತಾವೆಲ್ಲ ಶ್ರೋತೃಗಳು, ಅಭಿಮಾನಿಗಳು, ಆಶ್ರಮದ ಅತ್ಯಂತ ಪ್ರೀತಿ ಪಾತ್ರರಾದಂಥ ಸಜ್ಜನ ಹಿರಿಯ ತಾವೆಲ್ಲ ಸೇರಿದಿರಲ್ಲ. ಈ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕಾಳಜಿಯಿಂದ ಆಶ್ರಮವನ್ನು ಇಷ್ಟು ವರ್ಷಗಳಿಂದ ಪೋಷಿಸಿ ಬೆಳೆಸಿ ಇದಕ್ಕೆ ನೀವು ಅದ್ಭುತವಾದಂಥ ಪ್ರೇರಕ, ಪೋಷಕ, ಒಂದು ಶಕ್ತಿಯಾಗಿ ನೀವೆಲ್ಲ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ನಮ್ಮ ಪ್ರತಿನಿಧಿಯಾಗಿ ಭಾಗವಹಿಸಿ ಅಮೆರಿಕದ ಚಿಕಾಗೋನಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸಿದಂತ ಸ್ವಾಮಿ ವಿವೇಕಾನಂದರ ಭಾಷಣ ಮಾಡಿದಂತ ಒಂದು ಶುಭ ದಿನದ ಸ್ಮರಣೋತ್ಸವ ರಿಮೆಂಬರ್ ಮತ್ತು ಆರೋಗ್ಯಧಾಮ, ವಿವೇಕಾನಂದ ಆರೋಗ್ಯಧಾಮ ಲೋಕಾರ್ಪಣೆ ಕಾರ್ಯಕ್ರಮ. ನಾನು ಮೊದಲಿಗೆ ಹೇಳಿದೆ, ಅಣ್ಣ ತಮ್ಮಂದಿರ ಅಕ್ಕ ತಂಗಿದ್ದೀರಿ ಅಂತ ಹೇಳಿ ಇಡೀ ವಿಶ್ವದ ಗಮನವನ್ನ ಸೆಳೆದಂಥದ್ದು ಸ್ವಾಮಿ ವಿವೇಕಾನಂದರು ಚಿಕಾಗೋದ ಒಂದು ಅವರ ಸಂಭಾಷಣೆಯಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಈ ಒಂದು ಶಬ್ದದಿಂದ ಅಲ್ಲಿ ವಿಶ್ವದ ವಿವಿಧ ಧರ್ಮದ ಗುರುಗಳು ಸೇರಿದ್ರು. ಅಲ್ಲಿ ಸಾಮಾನ್ಯ ಜನರು ಯಾರಿರಲಿಲ್ಲ. ಅವರನ್ನ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಆ ಸಮ್ಮೇಳನದಲ್ಲಿ